ಆಸ್ತಿ ಆಬ್ವಿಯಸ್ಲಿ ಇಂಥ ಪ್ರಕರಣಗಳಲ್ಲಿ ಆಸ್ತಿ ಪ್ರಸ್ತಾಪಗಳು ಆಗತ್ತೆ. ಈ ಪ್ರಕರಣದಲ್ಲೂ ಆಗಿದೆ. ಸಾಮಾನ್ಯವಾಗಿ ಒಂದು ಎರಡು ಪ್ರಮುಖವಾಗಿ ಬರುವಂಥದ್ದು. ಮೊದಲನೇದು ಆ್ಯಕ್ಚುಲಿ ಆಸ್ತಿ ಅಲ್ಲ, ಸಂಬಂಧಗಳದ್ದು ಬಂದುಬಿಡುತ್ತೆ. ಅದು ಯಾವಾಗಲೂ ಯಾವುದೋ ಸಂಬಂಧ ಇತ್ತು ಅಂತಾನೋ ಅಥವಾ ಅವ್ರು ಇಟ್ಕೊಂಡ್ಬಿಟ್ರು ಅಂತಾನೋ ಅಥವಾ ಅದನ್ನು ಬಿಡಲಿಲ್ಲ ಅಂತಾನೋ, ಕೋಪ ಮಾಡ್ಕೊಂಡ್ರಂತೆ, ಜಗಳ ಆಡದ್ರಂತೆ ಅಂತಿದೆಲ್ಲ ಇರ್ಬೋದೇನೋ. ಆಸ್ತಿ ಕಡಿಮೆ. ಯಾಕಂದರೆ ಗಂಡ ಮಾಡಿರೋ ಆಸ್ತಿ ಯಾರಿಗೂ ಹೋಗಬೇಕು? ಕುಟುಂಬಕ್ಕೆ ಹೋಗಬೇಕು ಆಬ್ವಿಯಸ್ಲಿ. ಇಲ್ಲ ಮಕ್ಕಳಿಗೆ ಹೋಗಬೇಕು, ಇಲ್ಲ ಹೆಂಡತಿಗೆ ಹೋಗಬೇಕು, ಎರಡರೊಂದು. ಅದಕ್ಕೆ ಜಗಳಗಳಾಗಿ ಈ ಹಂತಕ್ಕೆ ಹೋಗೋದು ಕಡಿಮೆ. ಬಟ್ ಈ ಪ್ರಕರಣದಲ್ಲಿ ಸ್ವಲ್ಪ ವಿಚಿತ್ರವಾಗಿದ್ದಂಗೆ ಇದೆ. ಕಾರಣ, ಗಂಡ ಹೆಂಡತಿ ಜಗಳದಲ್ಲಿ ಅವ್ರು ಸಿಸ್ಟರ್ ಜೊತೆ ಹೋಗಿದ್ದರಿಂದ ಆಕೆಗೆಲ್ಲ ಹೋಗ್ಬಿಡುತ್ತೋ, ಅವ್ರಿಗೆ ಮಾಡಕ್ಕೆ ಪ್ರಯತ್ನಿಸಿದ್ರು ಅನ್ನೋ ಆರೋಪ. ಬೇಸಿಕಲಿ ಬಿಹಾರದ ಮೂಲ, ಅಲ್ಲಿಂದ ಕರ್ನಾಟಕದ ಕ್ಯಾಡರ್ಗೆ ಅಲಾಟ್ಮೆಂಟ್ ಆಗಿ ಇಲ್ಲಿಗೆ ಬಂದಿದ್ದು ಕೆಲಸಕ್ಕೆ. ಕರ್ನಾಟಕಕ್ಕೆ ಸಾಮಾನ್ಯ ಭಾರತದ ಯಾವ ಮೂಲೆಯಿಂದ ಅಧಿಕಾರಿಗಳಾಗಿ ಇಲ್ಲಿಗೆ ಯೌವನದಲ್ಲಿ ಬಂದು ಇರ್ತಾರೋ, ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾರೋ, ಯಾರೂ ವಾಪಸ್ ಹೋಗಿಲ್ಲ. ಹೋಗಿರೋದು ನಾನು ನೋಡಿಲ್ಲ. ಒಂದೋ ಎರಡೋ ಕೇಸ್ ನೋಡಿದ್ದೀನಿ ರಿವರ್ಸ್ ಆಗಿರೋದು. ವಾಪಸ್ ಯಾರು? ಅಷ್ಟು ಅದ್ಭುತವಾದ ರಾಜ್ಯ, ಅಷ್ಟು ಅದ್ಭುತವಾದ ಸಿಟಿ, ಅಷ್ಟು ಅದ್ಭುತವಾದ ಜನ, ಅವ್ರೂರಲ್ಲಿದ್ರೂ ಅವ್ರು ಇಷ್ಟು ಚೆನ್ನಾಗಿರೋಕ್ಕಾಗಲ್ಲ. ಅದನ್ನು ಬೇಕಾದ್ರೆ ಹೇಳಬಲ್ಲೆ ನಾನು. ಇವತ್ತು ಮಾತಾಡ್ತಾರಲ್ಲ ಹಿಂದಿ, ಪಂದಿ, ಇನ್ನೊಂದು ಹಂದಿ, ಬಾಯಿಗೆ ಬಂದಂಗೆ ಕೇಳಿ ಆಫೀಸರ್ಗಳನ್ನು ಹೇಳ್ತಾರೆ ಕರ್ನಾಟಕ ಅಂದರೆ ಏನು, ಕರ್ನಾಟಕದ ಜನ ಅಂದರೆ ಏನು ಅಂತ. ಅವನು ಯಾರೋ ವಿಂಗ್ ಕಮಾಂಡರು, ಹಣೆ ಮೇಲೆ ನಾನು ದೇಶ ರಕ್ಷಕ ಅಂತ ಬೋರ್ಡ್ ಹಾಕ್ಕೊಂಡಿರೋ ಒಂಥರ ಆಡಿದಾನಲ್ಲ ಇವತ್ತು. ಅಂಥ ಕೋತಿಗಳಿಗೆ ಹೇಳಬೇಕು. ಫಸ್ಟ್ ರೇಟ್ ಕೋತಿಗಳು ಅವರೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ತಮ್ಮ ಜಾಗಗಳನ್ನು. ಈ ಊರು ತನ್ನ ದೇಶವನ್ನು ಕಾಪಾಡಲಿಕ್ಕೆ ತನ್ನ ಜೀವನವನ್ನು ಕಳ್ಕೊಂಡ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ರಸ್ತೆಗೆ ಹೆಸರಿಟ್ಟು ಸಂಭ್ರಮಿಸಿರುವ ಊರಿದು. ಇದು ಈ ರಾಜ್ಯ, ಅದು ಅಂತಾರಾಜ್ಯ. ಇದು DRDO ಬರುತ್ತೆ, ನೆಕ್ಸ್ಟು ಬರಲಿ ಅದು. ಸರಿ, ಇವ್ರದ್ದು ಆಸ್ತಿ ವಿಚಾರ ಬಂದಿದೆ. ಒಂದಿಷ್ಟು ಆಸ್ತಿ ಮಾಡಿದ್ದಾರೆ ಅಂತ. ಆಲ್ ರೈಟ್. ಉತ್ತರ ಕನ್ನಡದಲ್ಲಿ SP ಆಗಿದ್ದರು 96ರಲ್ಲಿ. ಆಗ ಅಲ್ಲೇನೋ ಒಂದು ಆಸ್ತಿ ಎಲ್ಲ ಜೋಯಿಡಾ ಹತ್ರನೋ ಎಲ್ಲ ಒಂದು ಜಾಗ ತೊಗೊಂಡಿದ್ದಾರೆ. ಕಾಳಿ ನದಿ ಹತ್ತಿರ ಯಾವುದೋ ಒಂದು ಜಾಗ ತೊಗೊಂಡಿರೋದು ಏನೋ ಒಂದು ಆಗಿದೆ. ಒಂದು ಸ್ವಲ್ಪ ಜಮೀನನ್ನು ಮಗನ ಹೆಸರು ಕೊಟ್ಟಿದ್ದಾರೆ. ಇದೇನಾಗುತ್ತೆ, ಅಲ್ಲಿರೋ ಟೈಮಲ್ಲಿ ಆಫೀಸರ್ ಆಗಿರೋ ಟೈಮಲ್ಲಿ ಯಾರೋ ಅಂದರೆ ಅದೆಲ್ಲ ಹೊಡೆದು ಬಿಟ್ಟಿದ್ದಾರೆ, ಯಾರದ್ದೋ ತೊಗೊಂಡು ತಿಂದಾಕ್ಬಿಟ್ರು ಅಂತಲ್ಲ ಇದು. ಇದೇನಾಗುತ್ತೆ, ಯಾರೋ ಅಲ್ಲ ಆಫೀಸರ್ ಲೋಕಲಿ ಬರ್ತಾರೆ ಅಥವಾ ಪರಿಚಯ ಇರೋರೊಬ್ಬರು ಫ್ರೆಂಡ್ ಆಗಿರ್ತಾರೆ, ಬರ್ತಾರೆ. ಇದೊಂದು ಚೀಪಾಗಿರುತ್ತೆ, ಸುಮ್ಮನೆ ಮೆಮೊರಿಗೆ ಒಂದು ಯಾವತ್ತಿಗೂ ಅಪ್ರಿಸಿಯೇಷನ್ ಆಗುತ್ತೆ ಅಂತ ಹೇಳ್ಕೊಡ್ಬೋದು. ಸುಮ್ಮನೆ ಒಂದು ಇನ್ವೆಸ್ಟ್ಮೆಂಟ್ ಥರ ತಗೋ. ಆಫೀಸರ್ ಆದ ತಕ್ಷಣ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಏನು ರೂಲ್ ಇಲ್ವಲ್ಲ, ಹಾಗೆ ಹೇಳಿರ್ತಾರೆ. ಸಾಮಾನ್ಯವಾಗಿ SP ಗಳು ಮತ್ತು DC ಎಲ್ಲ ಅಲ್ಲ, ನಾನು ಹೇಳ್ತಿರೋದು ಕೆಲವರು ಆ ರೀತಿ ಒಂದು ಅಭ್ಯಾಸ ಬೆಳೆಸ್ಕೊಂಡಿರ್ತಾರೆ. ಓಡಾಡಿದ ಊರುಗಳಲ್ಲಿ ಒಂದು ಸಣ್ಣ ಪ್ರಾಪರ್ಟಿ, ಒಂದು ಸೈಟು, ಒಂದು 4 ಎಕರೆ 5 ಎಕರೆ 6 ಎಕರೆ 7 ಎಕರೆ ಜಮೀನುಗಳು ಮಾಡಿಬಿಡೋದು, ಈ ಥರದ್ದು ಆಗಿದೆ. ಎಲ್ಲರೂ ಅಲ್ಲ, ಕೆಲವರು ಯಾರೋ ಶಕ್ತಿ ಇದ್ದವರು. ಇವ್ರದ್ದು ಆಗಿದೆ ಆಸ್ತಿ. ಸರಿ, ಅದೇನೋ ರಿವರ್ ರಾಫ್ಟಿಂಗು ಕೊಟ್ಟಿದ್ದಾರಂತೆ. ಯಾವುದೋ ಯಾರೋ ಅವ್ರ ಫ್ರೆಂಡ್ ಹೆಸರಲ್ಲಿ, ಯಾರ್ದೋ ಹೆಸರಲ್ಲಿ ಒಂದು 10 ಎಕರೆ ಇದೆಯಂತೆ. ಅದನ್ನು ಅವ್ರ ತಂಗಿ ಕೊಡಕ್ಕೆ ಹೋಗಿದ್ದಾರೆ. ಅದಕ್ಕೆ ಗಲಾಟೆ ಈಗ ಅಂತ ಸುದ್ದಿ. ಅಭದ್ರತೆ ಇತ್ತು, ಆ ಕಾರಣಕ್ಕೆ ಬೇನಾಮಿಯಾಗಿ ಮಾಡಿದ್ರು ಅನ್ನೋ ವಿಷಯ ಕೂಡ ಇದೆ ಸರ್. ನೋ ಐಡಿಯಾ, ಗೊತ್ತಿಲ್ಲಪ್ಪ. ಬಟ್ ಆಸ್ತಿ ಮಾಡಿದ್ರು ಕಷ್ಟ, ಮಾಡದೇ ಇದ್ರೂ ಕಷ್ಟ ಅಲ್ಲ ಸರ್. ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ಸಂಬಂಧಗಳ ವಿಷಯದಲ್ಲಿ. ಅವ್ರವ್ರು ಅರ್ಥ ಮಾಡ್ಕೋಬೇಕ್ರಿ. ನೀವು ನನ್ನನ್ನು ಕೇಳಿದ್ರೆ ಒಳ್ಳೆ ಕಷ್ಟವಾಯ್ತಲ್ಲ. ಹಣಕ್ಕೆ ಇರುವಂತಹ ಶಕ್ತಿ ಅದೇನೆ. ಹಣ ಅದಕ್ಕೆ ಅಪರಿಮಿತವಾದಂತಹ ವಿರುದ್ಧ ದಿಕ್ಕುಗಳ ಶಕ್ತಿ ಇದೆ. ಅದಕ್ಕೆ ಇದ್ದರೆ ಅದಕ್ಕೆ ಒಂದು ಶಕ್ತಿ, ಇಲ್ಲದಿದ್ದರೆ ಅದಕ್ಕೆ ಇನ್ನೊಂದು ಶಕ್ತಿ. ಎರಡೂ ಅಷ್ಟೇ. ಮತ್ತು ಹಣಕ್ಕೆ ಒಂದು ಇತಿಮಿತಿಯೂ ಇದೆ. ಆ ಇತಿಮಿತಿಯನ್ನು ಅರಿಯದವರು ಹಾಳಾಗಿ ನೆಗೆದು ಬಿದ್ದು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ಹಂತದವರೆಗೆ ಹಣಕ್ಕೆ ಪರ್ಚೇಸಿಂಗ್ ಪವರ್ ಇದೆ. ಅದಾದಮೇಲೆ ಅದು ಪೇಪರ್, ಅದು ಮೌಲ್ಯ ಇರಲ್ಲ. ಅದಾದಮೇಲೆ ಅದಕ್ಕೆ ಮೌಲ್ಯ ಬರಲ್ಲ. ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು. 10 ಎಕರೆ ಮಾಡಿದವ್ರು 100 ಎಕರೆ ಮಾಡ್ಬೋದು, 10 ಫ್ಲ್ಯಾಟ್ ಮಾಡಿದವ್ರು 150 ಫ್ಲ್ಯಾಟ್ ಮಾಡ್ಬೋದು, 3 ಕಾರ್ ಇದ್ದವ್ರು 16 ಕಾರ್ ಮಾಡ್ಬೋದು, ಒಂದು ಮರ್ಸಿಡೀಸ್ ಇದ್ದವ್ರು 26 ಬೇರೆ ಬೇರೆ ಬ್ರ್ಯಾಂಡ್ ಕಾರ್ ತರ್ಬೋದು ಅಷ್ಟೇ. ಅದಾದಮೇಲೂ ಎಗೈನ್ ಯುವರ್ ಮನಿ ವಿಲ್ ಬಿಕಮ್ ಪೇಪರ್.
ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅದು ಸಲ್ಲೋದು. ಅಷ್ಟೇ ಆಗದದ, ಅದ್ರ ಮೇಲಕ್ಕೆ ಅದಕ್ಕೆ ಆಗಲ್ಲ, ಅದಕ್ಕೆ ಶಕ್ತಿ ಇಲ್ಲ ಅದಕ್ಕೆ. ನಿಜ. ಇനി ಅದು ಅವ್ರಿಗೆ ಬಿಟ್ಟಿದ್ದು. ಹಣವನ್ನು ನೋಡುವ ದೃಷ್ಟಿಕೋನ ಎಲ್ಲರಿಗೂ ಒಂದೇ ಥರ ಇರಬೇಕು ಅಂತೆಲ್ಲ ಇರೋದೂ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿತ್ತು.